ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಈ ನಡುವೆ ಸ್ವಲ್ಪ ವೀಡಿಯೋಸ್ನ ಅಪ್ಲೋಡ್ ಮಾಡೋದು ಸ್ಕಿಪ್ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂದರೆ ನನಗೆ ಹುಷಾರಿರಲಿಲ್ಲ. ನಾನು ಲಾಸ್ಟ್ ಬ್ಲಾಗಲ್ಲೇ ಹೇಳಿದ್ದೆ ನನಗೆ ಹುಷಾರಿಲ್ಲ ಅಂತ ಹೇಳಿ. ಇವಾಗ ಮೊದಲು ಹೋಲಿಸ್ಕೊಂಡ್ರೆ ಇವಾಗ ಪರವಾಗಿಲ್ಲ, ಬೆಟರ್ ಆಗಿದ್ದೀನಿ. ಸೊ ಇವತ್ತು ನಾನು ಡೈಲಿ ವ್ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾನು ಬೆಳಿಗ್ಗೆ ಎದ್ದು ಸ್ನಾನ ಮಾಡ್ತಾ ತಲೆ ಆಡಿಸೋದಕ್ಕೆ ಅಂತ ಟೆರೆಸ್ ಮೇಲೆ ಹೋಗ್ತೀನಿ. ನಾನು ಡೈಲಿ ರೊಟೀನೇ ಅದು. ಸೊ ಆ್ಯಂಡ್ ನಾನು ಇವತ್ತು ಮೀಶೋಯಿಂದ 2 ಪ್ರಾಡಕ್ಟ್ನ ತರಿಸಿದ್ದೆ. ಅದು ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ, ಯಾರೆಲ್ಲ ಬಾಣ್ತೀರಿರ್ತೀರ ಸೊ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನು ಇವತ್ತು ವಿಡಿಯೋದಲ್ಲಿ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನು ಗೊತ್ತಾ, ಸಿಕ್ಕಾಪಟ್ಟೆ ಬಿಸಿಲಿದೆ. ಬೇಸಿಗೆಗಾಲ ಯಾವಾಗ ಮುಗಿಯುತ್ತಪ್ಪ ಅಂತ ಅನ್ನೋಷ್ಟು ಏನಂತಾರೆ ಸಹಿಸ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ ಈ ಬಿಸಿಲನ್ನು. ಯಾಕಂದರೆ ನನಗೆ ಜಾಸ್ತಿ ನಾನು ಎಷ್ಟೇ ನೀರು ಕುಡಿದ್ರೂ ಇನ್ನೂ ನೀರು ಕುಡಿಬೇಕು ಅಂತಲೇ ಅನ್ನಿಸ್ತಾನೆ ಇರುತ್ತೆ. ಊಟಕ್ಕಿಂತ ಹೆಚ್ಚಾಗಿ ನಾನು ಜಾಸ್ತಿ ನೀರನ್ನೇ ಕುಡಿತಾ ಇದ್ದೀನಿ. ಇಲ್ಲಿದ್ದರೆ ತಣ್ಣಗಿರುತ್ತೆ ಆ್ಯಂಡ್ ಗಾಳಿ ಕೂಡ ತಣ್ಣಗೆ ಬೀಸುತ್ತೆ. ಆ್ಯಂಡ್ ಸ್ವಲ್ಪ ಮುಂದೆ ಬಂತು ಅಂದರೆ ಸಿಕ್ಕಾಪಟ್ಟೆ ಬಿಸಿಲು, ಯಪ್ಪ ಕಣ್ಬಿಡೋದಕ್ಕೂ ಆಗಲ್ಲ, ಅಷ್ಟು ಸುಡ್ತಾ ಇದೆ. ನಾನು ಟೆರೆಸ್ ಮೇಲೇ ಸ್ನಾನ ಮಾಡಿದಾಗೆಲ್ಲ ಟೆರೆಸ್ ಮೇಲೆ ಬಂದು ತಲೆನ ಉಣಿಸ್ಕೊಂಡು ಹೋಗ್ತೀನಿ. ಫುಲ್ಲು ನೆತ್ತಿಯಿಂದ ಹಿಡಿದು ಎಲ್ಲ ಕ್ಲೀನಾಗಿ ಡ್ರೈ ಆಗಬೇಕು ಅಂತ ಹೇಳ್ತಾರೆ. ಕೂದಲು ಒದ್ದೆ ಇದ್ದರೆ, ತೇವ ಇದ್ದರೆ ಪಾಪುಗೆ ಫೀಡ್ ಮಾಡಬಾರ್ದು, ಹಾಲು ಕುಡಿಸ್ಬಾರ್ದು ಅಂತ ಹೇಳ್ತಾರೆ ಅಮ್ಮ. ಚೆನ್ನಾಗಿ ಕೂದಲೆಲ್ಲ ಡ್ರೈ ಆದಮೇಲೆ ಹಾಲು ಕುಡಿಸ್ಬೇಕು. ಸೊ ಅವನು ಎದ್ದು ಅಳೋಷ್ಟರಲ್ಲಿ ನಾನು ಕೂದಲೆಲ್ಲ ಚೆನ್ನಾಗಿ ಆಡಿಸ್ಕೊಂಡು ಅದಾದಮೇಲೆ ಹೋಗಿ ಅವನಿಗೆ ಫೀಡ್ ಮಾಡಬೇಕು. ಸಿಕ್ಕಾಪಟ್ಟೆ ಬಿಸಿಲಿದೆ, ಕಣ್ಣು ಕೂಡ ಬಿಡೋದಕ್ಕಾಗ್ತಾಯಿಲ್ಲ. ಪಾಪು ಕೂಡ ಸ್ನಾನ ಮಾಡಿಕೊಂಡು ಮಲ್ಕೊಂಡಿದ್ದಾನೆ. ಅವನು ಸ್ನಾನ ಮಾಡಿದಾಗೆಲ್ಲ ಮ್ಯಾಕ್ಸಿಮಮ್ 1 ಅವರ್ ಅಥವಾ 2 ಅವರು ಚೆನ್ನಾಗಿ ನಿದ್ದೆ ಮಾಡ್ತಾನೆ. ಅವನಿಗೆ ಸ್ನಾನ ಮಾಡಿಸ್ಕೊಳ್ಳೋದು ಅಂದರೆ ತುಂಬಾ ಇಷ್ಟ. ಮುಂದೆ ಗೊತ್ತಿಲ್ಲ ಏನಾಗುತ್ತೆ ಏನು ಅಂತ ನೋಡಬೇಕು. ಇವಾಗ ಹಠ ಏನೂ ಮಾಡಲ್ಲ, ಸ್ವಲ್ಪ ದೊಡ್ಡವನಾದ್ಮೇಲೆ ನೋಡಬೇಕು ಅವಾಗ ಅಳ್ತಾನೋ ಏನು ಅಂತ. ರೀಸೆಂಟಾಗಿ ನನಗೊಬ್ಬರು ಕಮೆಂಟ್ ಮಾಡಿದರು, ನೀವು ಯೂಸ್ ಮಾಡೋ ಮಾಯ್ಶ್ಚರೈಸರ್ ಕ್ರೀಮ್ ಯಾವುದು ಅಂತ ಹೇಳಿ. ನಾನು ಯೂಸ್ ಮಾಡೋದು ಸೆಟಪಲ್ ಮಾಯ್ಶ್ಚರೈಸರ್ ಕ್ರೀಮ್. ಇದು ತುಂಬಾ ಏನು ಹೇಳ್ತಾರೆ ಮಾಯ್ಶ್ಚರೈಸ್ ಅನಿಸುತ್ತೆ ಸ್ಕಿನ್ನು. ನಾನು ಈ ನಡುವೆ ಯೂಸ್ ಮಾಡ್ತಾ ಇರೋದು, ಯಾಕಂದರೆ ಸಮ್ಮರ್ ಟೈಮಲ್ಲಿ ನನ್ನ ಸ್ಕಿನ್ ಸ್ವಲ್ಪ ಡ್ರೈ ಅಂತ ಅನ್ನಿಸ್ತಾ ಇತ್ತು. ಸೆಟಪಲ್ ಮಾಯ್ಶ್ಚರೈಸರ್ ಕ್ರೀಮ್ನ ಯೂಸ್ ಮಾಡಿದ ತಕ್ಷಣ ತುಂಬ ಸಾಫ್ಟು ಮತ್ತು ಲಾಂಗ್ ಲಾಸ್ಟಿಕ್ವರೆಗೂ ಇರುತ್ತೆ. ಅಂದರೆ ಸಂಜೆವರೆಗೂ ಇರುತ್ತೆ ಅಂತಲೇ ಹೇಳ್ಬೋದು. ತುಂಬ ಸಾಫ್ಟ್ ಅನಿಸುತ್ತೆ ಸ್ಕಿನ್ನು. ಸೊ ನೆಕ್ಸ್ಟು ನಾನಿಲ್ಲಿ ಬ್ಲ್ಯಾಕ್ ಕಲರ್ ಒಂದು ಸ್ಟಿಕ್ಕರ್ ಹಾಕ್ಕೊಂಡಿದ್ದೀನಿ. ಸಮ್ಟೈಮ್ಸ್ ಸ್ಟಿಕ್ಕರ್ನ ಹಾಕ್ಕೊಳ್ತೀನಿ, ಒಂದೊಂದು ಸಲ ಕಪ್ಪನ್ನು ಹಾಕ್ಕೊಳ್ತೀನಿ. ಇವಾಗ ಸದ್ಯಕ್ಕೆ ಒಂದು ಸ್ಟಿಕ್ಕರ್ನ ಹಾಕ್ಕೊಳ್ತಾ ಲ್ಯಾಕ್ಮಿ ಲಿಪ್ ಬಾಮ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು ಸದ್ಯಕ್ಕೆ ಇಷ್ಟೇ ರೆಡಿ ಆಗೋದು. ಇದು ಬಿಟ್ಟರೆ ಇನ್ನೇನು ನಾನು ಎಕ್ಸ್ಟ್ರಾ ಅಪ್ಲೈ ಮಾಡ್ಕೊಳ್ಳೋದಿಲ್ಲ. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ನನ್ನ ಪ್ರೆಗ್ನೆನ್ಸಿ ಟೈಮಲ್ಲೂ ನನಗೆ ಏರ್ ಫಾಲ್ ಆಗಲಿಲ್ಲ. ಇನ್ನೂ ಕೂದಲು ಬೆಳೀತಾ ಬಂತು. ಆ್ಯಂಡ್ ಬಾಣ್ತನ ಟೈಮಲ್ಲೂ ನನಗೆ ಏರ್ ಫಾಲ್ ಆಗ್ತಾಯಿಲ್ಲ. ತುಂಬ ಡ್ರೈ ಆಗಿರ್ಬೋದು, ಆದರೆ ಏರ್ ಫಾಲ್ ಮಾತ್ರ ಆಗ್ತಾಯಿಲ್ಲ. ನನಗೆ ಇದೊಂದು ಖುಷಿ ವಿಷಯನೇ. ಏನಕ್ಕೆ ಅಂತ ಹೇಳಿದ್ರೆ ತುಂಬ ಜನ ಹೇಳ್ತಾರೆ ಏರ್ ಫಾಲ್ ಆಗಿಬಿಡುತ್ತೆ, ಬಾಣ್ತನ ಟೈಮಲ್ಲಾದರೂ ಏರ್ ಫಾಲ್ ಆಗೇ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ನಂಗೆ ಸದ್ಯಕ್ಕೆ ಆ ರೀತಿ ಏನೂ ಆಗ್ತಾಯಿಲ್ಲ. ಮುಂದೆ ನೋಡಬೇಕು ಏನಾಗುತ್ತೆ ಏನು ಅಂತ. ಸೊ ಇಲ್ಲಿ ಫುಲ್ಲು ಡ್ರೈ ಆಗಿಬಿಟ್ಟಿದೆ ನನ್ನ ಹೇರು. ಹಾಗಾಗಿ ನಾನಿಲ್ಲಿ ಹೇರ್ ಸಿರಮ್ನ ಅಪ್ಲೈ ಮಾಡ್ಕೊಳ್ತಾ ತಲೆ ಬಡ್ಚ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ, ಸಿಂಪಲ್ಲಾಗಿ ನಾನು ಡೈಲಿ ಹೀಗೆ ಇರೋದು ಮನೇಲಿ. ಸೊ ಆದರೂ ಏನೋ ಒಂಥರ ಚೆನ್ನಾಗಿದೆ. ಬಟ್ ನನ್ನ ಮೂಗ್ ಮೇಲೆ ಸ್ವಲ್ಪ ಪಿಗ್ಮೆಂಟೇಷನ್ ಸ್ವಲ್ಪ ಕಡಿಮೆ ಆಗಿಬಿಟ್ರೆ ನನಗೆ ಇನ್ನೂ ಖುಷಿ ಆಗಿಬಿಡುತ್ತೆ. ಇಲ್ಲಿ ಟಿಫನ್ಗೆ ನನಗೆ ದೋಸೆ ಮತ್ತು ಕಾಳುಗೋಜು ಮಾಡಿಕೊಟ್ಟಿದ್ರು ನಮ್ಮಮ್ಮ.
ತುಂಬಾ ಚೆನ್ನಾಗಿತ್ತು. ನನಗೆ ಈ ರೀತಿ ಡಿಫ್ರೆಂಟಾಗಿ ತಿನ್ನೋದಕ್ಕೆ ತುಂಬ ಇಷ್ಟ ಆಗ್ತಾಯಿದೆ. ಒಂದೇ ಥರ ತಿಂತಾ ಇರ್ತೀವಲ್ಲ ಅಂತ ಹೇಳಿ. ಮೀಶೋಯಿಂದ ನಾನು 2 ಪ್ರಾಡಕ್ಟ್ನ ತರಿಸ್ಕೊಂಡಿದ್ದೆ. ಅದು ಏನು ಅಂತ ನಾನು ಇವಾಗ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟಿಗೆ ಇಲ್ಲಿ ನಾನು ರುಬ್ಬಿಂಗ್ ಸ್ಟೋನ್ನ ತರಿಸ್ಕೊಂಡಿದ್ದೀನಿ, ಅಂದರೆ ಕಲ್ಲು. ಇದು ಏನಪ್ಪ ಅಂತ ಹೇಳಿದ್ರೆ ಮಕ್ಕಳಿಗೆ ಖಾರ ಎಲ್ಲ ಅರಿತೀವಲ್ವ, ಅದಕ್ಕೆ ಇದು ಕಲ್ಲು. ಇದನ್ನು ಮೀಶೋದಲ್ಲಿ ನಾನು ತರಿಸ್ಕೊಂಡೆ. ಇದನ್ನು ನನಗೆ ಸಜೆಸ್ಟ್ ಮಾಡಿದ್ದು ನನ್ನ ಕ್ಲೋಸ್ ಫ್ರೆಂಡ್ ಸರಸ್ವತಿ ಅಂತ. ಸೊ ಅವಳಿಗೆ ಥ್ಯಾಂಕ್ಸ್ ಹೇಳಬೇಕು. ಸೊ ಅವಳು ಹೇಳಿದ್ಮೇಲೆ ನಾನು ಓಕೆ ಇದು ತರಿಸ್ಕೊಳ್ಳೋಣ, ಚೆನ್ನಾಗಿದೆ ಪ್ರಾಡಕ್ಟ್ ಅಂತ ಹೇಳಿ ನಾನು ಈ ರೀತಿ ಒಂದು ಕಲ್ಲನ್ನ ತರಿಸ್ಕೊಂಡಿದ್ದೀನಿ. ತುಂಬಾ ಯೂಸ್ಫುಲ್ ಆ್ಯಂಡ್ ಎಷ್ಟು ಸೇಫ್ಟಿಯಾಗಿ ಕಳಿಸ್ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನೋಡ್ತಿರ್ಬೋದು ನೀವು. ಒಣ ಹುಲ್ಲನ್ನೆಲ್ಲ ಹಾಕಿ ಮಧ್ಯದಲ್ಲಿ ಸ್ಟೋನ್ನ ಫಿಕ್ಸ್ ಮಾಡಿ ಕಳಿಸಿದ್ರು. ಏನೂ ಡ್ಯಾಮೇಜೇ ಆಗಿಲ್ಲ. ಕಲ್ಲು ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಇದನ್ನು ನಾನು 2-3 ಸಲ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಅದಾದಮೇಲೆ ಇದನ್ನು ಯೂಸ್ ಮಾಡೋದಕ್ಕೆ ಅಮ್ಮನಿಗೆ ಕೊಡ್ತಾಯಿದ್ದೀನಿ. ಡಸ್ಟೆಲ್ಲ ಇರುತ್ತಲ್ವ, ಸೊ ಸೇಫ್ಟಿ ತುಂಬಾ ಇಂಪಾರ್ಟೆಂಟ್. ನಿಮಗೆ ಈ ಪ್ರಾಡಕ್ಟ್ ಇಷ್ಟ ಆದರೆ ಅಥವಾ ಬೇಕು ಅಂತ ಅನಿಸಿದ್ರೆ ಈ ಪ್ರಾಡಕ್ಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಪ್ಲೀಸ್ ಹೋಗಿ ಚೆಕ್ ಮಾಡಿ ಆ್ಯಂಡ್ ಬೈ ಮಾಡಿ. ಸೊ ನೆಕ್ಸ್ಟು ಇದು ನೋಡ್ತಿರ್ಬೋದು ಅಮ್ಮ ಯಾವ ರೀತಿ ಖಾರ ಎಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ ಅಂತ. ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ತುಂಬ ಬೇಗ ಫಾಸ್ಟಾಗಿ ರುಬ್ಬುತ್ತೆ. ಸೊ ನಂಗೆ ತುಂಬ ಇಷ್ಟ ಆಯಿತು. ತರಿಸ್ಕೊಂಡಿರೋದಕ್ಕೂ ಏನು ಮೋಸ ಇಲ್ಲ ಅಂತ. ಆ್ಯಂಡ್ ಕಡಿಮೆ ಬೆಲೆನೇ. ನಾನು ತಗೊಳ್ಬೇಕಾದ್ರೆ 135 ರೂಪಾಯಿ ಇತ್ತು. ಇವಾಗ ಇನ್ನೂ ಕಡಿಮೆನೇ ಅಂದ್ಕೊಳ್ತೀನಿ, 117 ಅಥವಾ 107 ರೂಪಾಯಿ ಅಂದ್ಕೊಳ್ತೀನಿ. ಸೊ ನೋಡ್ತಿರ್ಬೋದು ಫೈನಲಿ ಈ ರೀತಿ ಕ್ಲೀನಾಗಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ಕೊಳ್ಬೋದಲ್ವ. ನಿಮಗೇನಾದರೂ ಇದು ಪ್ರಾಡಕ್ಟ್ ಬೇಕು ಅಂತ ಹೇಳಿದರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಪ್ಲೀಸ್ ಚೆಕ್ ಮಾಡಿ. ಆ್ಯಂಡ್ ನೆಕ್ಸ್ಟು ನಾನಿಲ್ಲಿ ಪಾಪುಗೆ ಬೇಬಿ ಕಾಟನ್ ಸಾಫ್ಟ್ ಹೆಡ್ ಶೇಪರ್ನ ತೊಗೊಂಡಿದ್ದೀನಿ. ಪಾಪು ತಲೆ ಸ್ವಲ್ಪ ಸವಿಬೇಕಲ್ವ, ಅದಕ್ಕೋಸ್ಕರ ಇದೊಂದನ್ನು ನಾನು ತೊಗೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಹೇಗಿರುತ್ತೋ ಏನೋ ಅಂತ ಅಂದ್ಕೊಂಡೆ. ಪಾಪು ತುಂಬ ಕಂಫರ್ಟೇಬಲಾಗಿ ಮಲ್ಕೊಳ್ತಾನೆ. ನಂಗೆ ತುಂಬ ಇಷ್ಟ ಆಯಿತು. ನಾನು ಇದನ್ನು ಬ್ಲೂ ಕಲರಲ್ಲಿ ತರಿಸ್ಕೊಂಡೆ. ಇದು ಅಷ್ಟೇ ತುಂಬಾ ಸಾಫ್ಟಾಗಿದೆ. ನೋಡ್ತಿರ್ಬೋದು ಎಷ್ಟು ಕ್ಯೂಟಾಗಿದೆ ಅಲ್ವಾ. ಪಾಪುಗೆ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಅವನು ಆರಾಮಾಗಿ ಮಲ್ಕೊಳ್ತಾನೆ. ಸೊ ತಲೆ ಎಲ್ಲ ಫಿಕ್ಸ್ ಆಗಲಿ, ಶೇಪ್ ಬರಲಿ ಅಂತ ಹೇಳಿ ನಾನು ಇದನ್ನು ತಗೊಂಡೆ. ನೋಡಿದ್ರಲ್ಲ ಅವನಿಷ್ಟು ಆರಾಮಾಗಿ ಮಲ್ಕೊಂಡಿದ್ದ ಅಂತ. ಸೊ ಸಾಫ್ಟಾಗಿದೆ, ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ಅವನು ಎದ್ದ ಮೇಲೆ ಒಂದು ಸಲ ಫೀಡ್ ಮಾಡಿಬಿಟ್ಟು ಅವನ ಜೊತೆ ಆಟ ಆಡ್ತಾ ಅವನ್ನ ಮಲಗಿಸ್ತಾ ಇದ್ದೆ. ನನಗೆ ಇದೇ ರೊಟೀನ್ ಆಗಿಬಿಟ್ಟಿರುತ್ತೆ. ಏನಕ್ಕೆ ಅಂತ ಹೇಳಿದರೆ ಅವನು ಟೈಮ್ ಸ್ಪೆಂಡ್ ಹೆಂಗೆ ಮಾಡ್ತಾನೆ ಅಂದರೆ ನನ್ನ ಜೊತೆನೇ ಅವನು ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ. ಆ್ಯಂಡ್ ನಾನು ಅಷ್ಟೇ ಅವನ ಜೊತೆನೇ ಆಟ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ. ಇಬ್ಬರೇ ಇರ್ತೀವಲ್ವ, ರೂಮಲ್ಲಿ ಲಾಕ್ ಆಗಿಬಿಟ್ಟಿರ್ತೀವಿ ನಾನು ನನ್ನ ಮಗ. ಸೊ ಹಾಗಾಗಿ ನೆಕ್ಸ್ಟು ಅವ್ರ ಅಪ್ಪನ ಜೊತೆ ಅವನು ಇಲ್ಲಿ ಕ್ರಿಕೆಟ್ ನೋಡ್ತಾ ಇದ್ದಾನೆ. ನಾನು ಏನು ಮಾಡ್ತಿದ್ದಾನೆ ಇವನು ಆಟ ಆಡೋದಕ್ಕೆ ಅಂತ ಕೊಟ್ಟಿದ್ದೆ ಅವ್ರ ಅಪ್ಪನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಲಿ ಅಂತ ಹೇಳಿ. ಆವಾಗ ಕ್ರಿಕೆಟ್ ನೋಡ್ಕೊಂಡು ಅಪ್ಪ ಮಗ ಇಬ್ಬರು ಕೂತಿದ್ರು. ಸೊ ಇದು ಚೆನ್ನಾಗಿದೆ. ಅವ್ರದ್ದೇ ಇದು ಸಾಮ್ರಾಜ್ಯ ಏನು ಅಂತ ಹೇಳಿದ್ರೆ, ನಾನು ಅಷ್ಟಾಗಿ ಕ್ರಿಕೆಟೆಲ್ಲ ನೋಡೋದೇ ಇಲ್ಲ, ನನಗೆ ಇಷ್ಟನೂ ಆಗೋದಿಲ್ಲ ಕ್ರಿಕೆಟು. ಬಟ್ ಇಂಡಿಯಾ ಮತ್ತು ಪಾಕಿಸ್ತಾನ ಮ್ಯಾಚ್ ಬಂದಾಗ ಮಾತ್ರ ಸ್ವಲ್ಪ ಇಂಟ್ರೆಸ್ಟಾಗಿ ಕೂತ್ಕೊಂಡು ನೋಡ್ತೀನಿ. ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂದರೂ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂತ ಹೇಳಿದಾಗ ನಾನು ಕೂತ್ಕೊಂಡು ನೋಡ್ತೀನಿ ಅಷ್ಟು ಇಂಟ್ರೆಸ್ಟ್ ಕೊಟ್ಟು. ಸೊ ಇಲ್ಲಿ ಪಾಪು ಅವನು ಅಷ್ಟೇ ಕ್ರಿಕೆಟ್ನ ನೋಡ್ತಾ ಇದ್ದಾನೆ. ಅವನು ಇವಾಗ ದೃಷ್ಟಿಲ್ಲ ಕಾಣಿಸುತ್ತಲ್ವ, ಸೊ ಅವನು ಟಿ ವಿ ಎಲ್ಲ ನೋಡ್ತಾನೆ, ಸುತ್ತಮುತ್ತ ಎಲ್ಲ ಅವನು ಎಂಜಾಯ್ ಮಾಡ್ತಾನೆ. ಅವ್ನಿಗೇನು ಅಟ್ಮಾಸ್ಫಿಯರ್ ಕಾಣಿಸುತ್ತೆ ಅದನ್ನೆಲ್ಲ ಅವನು ಎಂಜಾಯ್ ಮಾಡ್ತಾನೆ ಪ್ರತಿಯೊಂದೂ. ಸೊ ನಂಗೆ ಖುಷಿ ಆಗುತ್ತೆ. ಆ್ಯಂಡ್ ಇಲ್ಲಿ ಅಪ್ಪ ಮಗ ಇಬ್ಬರು ಕ್ಯೂಟಾಗಿ ಕಾಣಿಸ್ತಾ ಇದ್ರು. ಸೊ ನನಗೆ ಮುದ್ದು ಮಾಡಬೇಕು ಅನ್ನಿಸ್ತಾ ಇತ್ತು. ಅದನ್ನೇ ನಾನು ಹೇಳ್ತಾ ಇದ್ದೆ ಅವ್ರಿಗೆ, ಇಬ್ಬರು ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದೀರಾ, ನನಗೆ ಒಂದು ದೊಡ್ಡ ಮಗ ಒಂದು ಚಿಕ್ಕ ಮಗ ಅಂತ ಹೇಳಿ. ಆ್ಯಂಡ್ ನೀವೆಲ್ಲ ಕ್ರಿಕೆಟ್ ಲವರ್ಸಾ? ಕಮೆಂಟ್ ಮಾಡಿ ಓಕೆನಾ? ನಾನು ಅಷ್ಟಾಗೆಲ್ಲ ನೋಡೋದಿಲ್ಲ.
ಬೆಳಗ್ಗೆಯಿಂದ ಸಂಜೆವರೆಗೂ ಇಷ್ಟೇ ಆಗಿದ್ದು. ನಾನು ಆರಾಮಾಗಿ ಮಧ್ಯಾಹ್ನ ನಿದ್ದೆ ಮಾಡಿಬಿಡ್ತೀನಿ. ಸೊ ಅಷ್ಟಾಗಿ ವೀಡಿಯೋಸ್ ಎಲ್ಲ ತಗೊಂಡಿಲ್ಲ. ಅಮ್ಮ ಅಡುಗೆ ಮಾಡ್ತಾಯಿದ್ರು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ 10K ಸೆಲೆಬ್ರೇಟ್ ಮಾಡೋಣ, ಓಕೆನಾ? ಅಮ್ಮ ನನಗಿಲ್ಲಿ ಮೊಸಪ್ಪು ಮತ್ತು ರೈಸ್ ಕೊಟ್ಟಿದ್ರು. ನನಗೆ ಮೊಸಪ್ಪು ಮಾಡಿದಾಗೆಲ್ಲ ಹೊಟ್ಟೆ ತುಂಬ ಊಟ ಮಾಡ್ತೀನಿ. ನನಗೆ ಟೇಸ್ಟಿ ಅಂದರೆ ಇದೇನೆ. ಆಲ್ಮೋಸ್ಟ್ ನನಗೆ ಸಪ್ಪೆ ತಿಂದು ಬೋರ್ ಆಗಿಬಿಟ್ಟಿರುತ್ತೆ. ಈ ರೀತಿ ಏನಾದರೂ ಮಾಡಿಕೊಟ್ಟಾಗ ನಾನು ಹೊಟ್ಟೆ ತುಂಬ ತಿಂತೀನಿ. ಓಕೆ, ಲವ್ ಯು ಆಲ್, ಬಾಯ್.